ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಷ್ಮಿತಾ ಪ್ರವೀಣ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಚಿಕ್ಕವರಿಂದ ದೊಡ್ಡವರೆಗೂ ಇಷ್ಟಪಟ್ಟು ತಿನ್ನುವಂತಹ ಹೋಟೆಲ್ ಶೈಲಿಯ ಚಿಕನ್ ಕಬಾಬ್ನ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ, ಬನ್ನಿ. ಹೋಟೆಲ್ ಶೈಲಿಯ ಕಬಾಬ್ ಮಾಡಲು ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್: ಇಲ್ಲಿ 1.5 kg ಆಗೋಷ್ಟು ಚಿಕನ್ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಗೆಜ್ಜಿಟ್ಕೊಂಡಿದ್ದೀನಿ. 4 ಹಸಿಮೆಣಸಿಕಾಯಿನ ಉದ್ದುದಕ್ಕೆ ಸೀಳಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವನ್ನ ತಗೊಂಡಿದ್ದೀನಿ. 1/4 ಸ್ಪೂನ್ ಆಗೋಷ್ಟು ಟರ್ಮರಿಕ್ ನ ತಗೊಂಡಿದ್ದೀನಿ. ಅರ್ಧ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ನ ತಗೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಇಲ್ಲಿ 4 ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರ್ ನ ತಗೊಂಡಿದ್ದೀನಿ. 1 ಕಪ್ ಅಷ್ಟು ಮೊಸರನ್ನ ತಗೊಂಡಿದ್ದೀನಿ. ಇಲ್ಲಿ 1 ನಿಂಬೆಹಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ರಿಂದ 1.5 ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ತಗೊಂಡಿದ್ದೀನಿ. ಇಲ್ಲಿ ತೇಜುದು ಚಿಕನ್ ಕಬಾಬ್ ಪೌಡರ್ ನ ತಗೊಂಡಿದ್ದೀನಿ. 1 ಮೊಟ್ಟೆನ ತಗೊಂಡಿದ್ದೀನಿ. ಈಗ ಹೋಟೆಲ್ ಶೈಲಿಯ ಕಬಾಬ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತೀನಿ, ಬನ್ನಿ. ನೋಡಿ, ಇಲ್ಲಿ ನಾನು 1 ಮೊಟ್ಟೆನ ಒಡೆದು ಹಾಕೋತೀನಿ ಇದಕ್ಕೆ. ನೋಡಿ, ಈಗ ನಾನು 1/4 ಸ್ಪೂನ್ ಆಗೋಷ್ಟು ಟರ್ಮರಿಕ್ ನ ಹಾಕೋತೀನಿ. ಅರ್ಧ ಸ್ಪೂನು ರೆಡ್ ಚಿಲ್ಲಿ ಪೌಡರ್ ನ ಹಾಕೋತೀನಿ. ನೋಡಿ, ಇಲ್ಲಿ 1 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತೀನಿ. ಹಾಗೆ ಇಲ್ಲಿ ನಾನು 1 ಸ್ಪೂನ್ ಆಗೋಷ್ಟು ಮೈದಾನು ಕೂಡ ಹಾಕೋತೀನಿ. ಹಾಗೆ ನಾನಿಲ್ಲಿ 3 ಸ್ಪೂನ್ ಈಗ ಕಾರ್ನ್ ಫ್ಲೋರ್ ನ ಹಾಕೋತೀನಿ. ಇದನ್ನೆಲ್ಲ ಕಲ್ಸ್ಕೊಂಡಾದ್ಮೇಲೆ ಲಾಸ್ಟಿಗೆ ಕಬಾಬ್ ನ ಹಾಕೊಳ್ಳುವಾಗ 1 ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರ್ ನ ಹಾಕೊಂಡು ಕಲ್ಸ್ಕೊಂಡು ಆಮೇಲೆ ಕಬಾಬ್ ನ ಬೇಯಿಸ್ತೀನಿ. ನೋಡಿ, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋತಿದ್ದೀನಿ. ನಿಂಬೆಹಣ್ಣು ಕೂಡ ಇದಕ್ಕೆ ಸೇರಿಸ್ಕೊತೀನಿ. ನೋಡಿ, ಇಲ್ಲಿ 1 ಕಪ್ ಆಗೋಷ್ಟು ಮೊಸರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈಗ ನಾನು ತೇಜು ಅವ್ರದ್ದು ಚಿಕನ್ ಕಬಾಬ್ ಪೌಡರ್ನು ಕೂಡ ಹಾಕೋತೀನಿ. ಈಗ ಇದೆಲ್ಲನೂ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತೀನಿ. ಚೆನ್ನಾಗಿ ಮಿಕ್ಸ್ನ ಮಾಡಿ ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗಲಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಯ್ತು. ಆಗ್ಲೇ ತೊಳೆದಿಟ್ಕೊಂಡಂತಹ ಚಿಕನ್ ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ಗೆ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಜಜ್ಜಿಟ್ಕೊಂಡಂತಹ ಬೆಳ್ಳುಳ್ಳಿನೂ ಕೂಡ ಇದಕ್ಕೆ ಸೇರಿಸ್ಕೊತೀನಿ. ಆಗ್ಲೇ ಉದ್ದುದಕ್ಕೆ ಸೀಳ್ಕೊಂಡಿದ್ದಂತಹ ಮೆಣಸಿಕಾಯಿನೂ ಕೂಡ ಸೇರಿಸ್ಕೊತೀನಿ. ಆಮೇಲೆ ಸ್ವಲ್ಪ ಕರಿಬೇವನು ಕೂಡ ಇದಕ್ಕೆ ಸೇರಿಸ್ಕೊತೀನಿ. ಈಗ ಇದೆಲ್ಲ ಹಾಕೊಂಡಾದ್ಮೇಲೆ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈಗ ಮಸಾಲೆ ಎಲ್ಲ ಹಾಕೋದ್ಮೇಲೆ ಚಿಕನ್ ಕ್ಲೀನ್ ಆಗಿ ಕಲ್ಸಿಟ್ಕೊಂಡಿದೀನಿ. ಇದನ್ನ ಈಗ ನಾನು 2 ರಿಂದ 3 ಅವರು ಫ್ರಿಜ್ ಅಲ್ಲಿ ಇಟ್ಕೋತೀನಿ. ಆಮೇಲೆ ಕಬಾಬ್ ಹಾಕುವಾಗ ಸ್ವಲ್ಪ ಕಾರ್ನ್ ಫ್ಲೋರ್ ನ ಹಾಕೊಂಡು ಕಲ್ಸ್ಕೊಂಡು ಆಮೇಲೆ ಯಾವ ರೀತಿ ಕಬಾಬ್ನ ಹಾಕ್ತೀನಿ ಅನ್ನೋದನ್ನ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ಮತ್ತೆ 1 ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರ್ ನ ಹಾಕೊಂಡು ಕಲ್ಸ್ಕೊತಾ ಇದ್ದೀನಿ. ಇದು ಈಗ ರೆಡಿ ಆಗಿದೆ. ಬನ್ನಿ ಯಾವ ರೀತಿ ಹಾಕ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಇಲ್ಲಿ ನಾನು 1 ಪಾತ್ರೆನ ಇಟ್ಕೊಂಡು ಆ ಪಾತ್ರೆಗೆ ಎಣ್ಣೆನ ಹಾಕೊಂಡಿದ್ದೀನಿ. ಇದು ಕಾಯಿಲಿ. ನೋಡಿ, ಈಗ ಇದು ಕಾದಿದೆ. ಇದಕ್ಕೆ ನಾನು ಕಲ್ಸಿಟ್ಕೊಂಡಂತಹ ಚಿಕನ್ ನ ಹಾಕೋತಾ ಇದ್ದೀನಿ. ತಟ್ಕೆನೆ ತಿರುವಕ್ ಹೋಗ್ಬೇಡಿ, ಬೈಂಡಿಂಗ್ ಎಲ್ಲ ಕಿತ್ಕೊ ಬರುತ್ತೆ. ಸ್ವಲ್ಪ ಹೊತ್ತು ಆದ್ಮೇಲೆ ತಿರುವಾಕೊಳ್ಳಿ. ನೋಡಿ, ಈಗ ಯಾವ ರೀತಿ ಚಿಕನ್ ಕಬಾಬ್ ರೆಡಿ ಆಗಿದೆ ಅಂತ. ಪಕ್ಕ ಇದು ಹೋಟೆಲ್ ಶೈಲಿಯಲ್ಲೇ ಇರುತ್ತೆ. ಟೇಸ್ಟು ತುಂಬಾನೇ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಯಾವ ರೀತಿ ಬಂದಿತ್ತು ಅಂತ ನನಗೆ ಕಮೆಂಟ್ನ ಮಾಡಿ. ನೋಡಿ, ಈಗ ಹೋಟೆಲ್ ಶೈಲಿಯ ಚಿಕನ್ ಕಬಾಬ್ ಈಗ ರೆಡಿ ಆಗಿದೆ. ಇದನ್ನ ನಾನು 1 ಬೌಲ್ಗೆ ಎತ್ತಿಟ್ಕೋತಾ ಇದ್ದೀನಿ. ನೋಡಿ, ಯಾವ ರೀತಿ ಚಿಕನ್ ಕಬಾಬ್ ರೆಡಿ ಆಗಿದೆ ಅಂತ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಯಾವ ರೀತಿ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಇದೊಂದು ಚಿಕ್ಕ ಮಕ್ಳಿಗಂತೂ ಕೊಟ್ರೆ ಮತ್ತೆ ಮತ್ತೆ ಮಾಡಿಸ್ಕೊಂಡು ತಿಂತಾರೆ. ಹೆಲ್ದಿಯಾಗೂ ಇರುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ.
ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೋಟೆಲ್ ಶೈಲಿಯ ಚಿಕನ್ ಕಬಾಬ್ ನಿಮಗೆ ಇಷ್ಟವಾಗಿದ್ರೆ ನನ್ನ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡಲು ನನ್ನ ಒಂದು ಚಾನೆಲ್ ಅನ್ನ ಸಪೋರ್ಟ್ ಮಾಡಿ.